ಐಸ್ ಕ್ರೀಂ ಮಾರುತ್ತಿದ್ದವನಿಂದ ಕೋಟ್ಯಾಂತರ ಸಾಮ್ರಾಜ್ಯ ಕಟ್ಟಿದ ಶಿವಾನಂದ ನೀಲಣ್ಣವರ ಕಥೆ. ಬೆಳಗಾವಿಯ ಉದ್ಯಮಿ ಶಿವಾನಂದ ನೀಲಣ್ಣವರ್ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಚರ್ಚೆಗೆ ಕಾರಣರಾಗಿದ್ದಾರೆ. ಒಂದು ವೈರಲ್ ಭಾಷಣ, ಒಂದು ದೊಡ್ಡ ಸಾಮ್ರಾಜ್ಯ, ಮತ್ತೊಂದು ಅಕ್ರಮ ಠೇವಣಿ ಆರೋಪ. ಇವೆಲ್ಲ ಸೇರಿ ಶಿವಾನಂದ ನೀಲಣ್ಣವರ ಹೆಸರನ್ನು ರಾಜ್ಯ ಮಟ್ಟದಲ್ಲಿ ಪ್ರಸಿದ್ಧಿಗೇರಿಸಿವೆ. ಹುಬ್ಬಳ್ಳಿ ಸಮೀಪದ ಉಣಕಲ್ ಮೂಲದ ಶಿವಾನಂದ ನೀಲಣ್ಣವರ್ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ್ದರು. ಅವರ ತಂದೆ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ದರು. ನಂತರ ಕೆಇಬಿಯಲ್ಲಿ ಕೆಲಸ ಮಾಡುತ್ತಿದ್ದರು. ತಂದೆಯ ನಿಧನದ ಬಳಿಕ ಕುಟುಂಬದ ಹೊಣೆಗಾರಿಕೆ ಹೆಚ್ಚಾಯಿತು. ಬಳಿಕ ಕುಟುಂಬ ಬೆಳಗಾವಿಗೆ ಬಂದು ನೆಲೆಸಿತು. ದ್ವಿತೀಯ ಪಿಯುಸಿ ಓದಿದ್ದ ಶಿವಾನಂದ ಆರಂಭದಲ್ಲಿ ರೂರಲ್ ಮೆಡಿಕಲ್ ಕಾಲೇಜಿನಲ್ಲಿ ಸಿಪಾಯಿ ಕೆಲಸ ಮಾಡುತ್ತಿದ್ದರು. ಆದರೆ ಅಲ್ಲಿ ನಿಲ್ಲಲಿಲ್ಲ. 2004ರಿಂದ 2006ರವರೆಗೆ ಆಟೋದಲ್ಲಿ ಫ್ರಿಡ್ಜ್ ಇಟ್ಟುಕೊಂಡು ಐಸ್ ಕ್ರೀಂ ಮಾರಾಟ ಮಾಡುತ್ತಿದ್ದರು. ನಂತರ ಐಸ್ ಕ್ರೀಂ ಫ್ಯಾಕ್ಟರಿಯನ್ನು ಆರಂಭಿಸಿದರು. 2012ರಲ್ಲಿ ಷೇರು ಮಾರುಕಟ್ಟೆಗೆ ಕಾಲಿಟ್ಟರು. ಆದರೆ ಅಲ್ಲಿ ನಿರೀಕ್ಷಿತ ಯಶಸ್ಸು ಸಿಗಲಿಲ್ಲ. ಅದಾದ ಬಳಿಕ ಹೊಸ ಯೋಜನೆ ರೂಪಿಸಿದ ಅವರು ಅಕ್ಯುಮೆನ್ ಎಂಬ ಆಪ್ ಅಭಿವೃದ್ಧಿಪಡಿಸಿ ಜನರಿಂದ ಹೂಡಿಕೆ ಸಂಗ್ರಹಿಸಲು ಆರಂಭಿಸಿದರು. ನಂತರ ಇದೇ ವ್ಯವಹಾರ ಶಿವಂ ಅಸೋಸಿಯೇಟ್ಸ್ ಮೂಲಕ ದೊಡ್ಡ ಮಟ್ಟಕ್ಕೆ ಬೆಳೆದಿತು. ಇತ್ತೀಚೆಗೆ ಅವರ ಭಾಷಣವೊಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು. ನಾನು ದೊಡ್ಡ ಸಾಮ್ರಾಜ್ಯ ಕಟ್ಟಿದ್ದೇನೆ, ಯಾರಿಗೂ ಹೆದರಲ್ಲ ಎಂಬ ಮಾತುಗಳು ಭಾರೀ ಚರ್ಚೆಗೆ ಕಾರಣವಾದವು. ಮೇ 17ರಂದು ಬೆಳಗಾವಿ ನಗರ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಸಾವಿರಾರು ಜನರನ್ನು ಸೇರಿಸುವ ಘೋಷಣೆ ಮಾಡಿದ ಬಳಿಕ ಅವರ ಕಟೌಟ್ಗಳು ನಗರದಲ್ಲಿ ಕಾಣಿಸಿಕೊಳ್ಳಲು ಆರಂಭವಾಯಿತು. ಇದೇ ಸಮಯದಲ್ಲಿ ಅಧಿಕಾರಿಗಳ ಗಮನವೂ ಅವರತ್ತ ಹರಿಯಿತು. ನಂತರ ಅಕ್ರಮ ಠೇವಣಿ ಆರೋಪದಡಿ ಅಧಿಕಾರಿಗಳು ಶಿವಂ ಅಸೋಸಿಯೇಟ್ಸ್ ಕಚೇರಿ ಹಾಗೂ ಮನೆಗಳ ಮೇಲೆ ದಾಳಿ ನಡೆಸಿದರು. ಹಲವು ಗಂಟೆಗಳ ತಪಾಸಣೆಯಲ್ಲಿ ಹಣಕಾಸು ವ್ಯವಹಾರಗಳಿಗೆ ಸಂಬಂಧಿಸಿದ ದಾಖಲೆಗಳನ್ನು ವಶಪಡಿಸಿಕೊಂಡು ಶಿವಾನಂದ ನೀಲಣ್ಣವರನ್ನು ಬಂಧಿಸಲಾಯಿತು ಎಂಬ ವರದಿಗಳು ಹೊರಬಂದವು. ಒಬ್ಬ ಐಸ್ ಕ್ರೀಂ ಮಾರಾಟಗಾರನಿಂದ ಕೋಟಿ ವ್ಯವಹಾರ ನಡೆಸಿದ ವ್ಯಕ್ತಿಯಾಗಿ ಬೆಳೆದ ಶಿವಾನಂದ ನೀಲಣ್ಣವರ ಕಥೆ ಈಗ ಕರ್ನಾಟಕದಾದ್ಯಂತ ಚರ್ಚೆಯ ವಿಷಯವಾಗಿದೆ.